ಇಸ್ರೇಲ್ ಸಂಸತ್ತಿನಲ್ಲಿ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಭಾಷಣವನ್ನ ವಿಪಕ್ಷಗಳು ಬಹಿಷ್ಕರಿಸಿದ್ವಾ ಅನ್ನೋ ಪ್ರಶ್ನೆ ಎದ್ದಿದೆ. ಮೋದಿ ಇಸ್ರೇಲ್ ಸಂಸತ್ತಿನಲ್ಲಿ ಭಾಷಣ ಮಾಡ್ತಿದ್ದಾಗ ಕೆಲವು ವಿರೋಧ ಪಕ್ಷದ ಸಂಸದರು ಸಭೆಯನ್ನ ಬಹಿಷ್ಕರಿಸಲು ಹೊರನಡೆದ್ರು. ಆದರೂ ಪ್ರತಿಭಟನೆ ಮೋದಿ ಬಗ್ಗೆ ಅಲ್ಲ, ಇಸ್ರೇಲ್ನ ಆಂತರಿಕ ರಾಜಕೀಯ ಭಿನ್ನಾಭಿಪ್ರಾಯ ಇದಕ್ಕೆ ಕಾರಣ ಅಂತ ಸೆನ್ಸೆಟ್ನ ಆಡಳಿತಾರೂಢ ನಾಯಕರು ಹೇಳಿರೋದಾಗಿ ವರದಿಯಾಗಿದೆ. ಅದೇನೇ ಇದ್ರೂ ಇಸ್ರೇಲ್ ಮೇಲಿನ ದಾಳಿಗಳ ಬಗ್ಗೆ ಕಳವಳ ವ್ಯಕ್ತಪಡಿಸಿ ಮಾತಾಡಿದ ಮೋದಿ ಗಾಜಾ ಬಗ್ಗೆ, ಫೆಲಸ್ತೀನಿಯರ ಬಗ್ಗೆ ಮಾತಾಡದೆ ಉಳಿದಿದ್ದು ಟೀಕೆಗೆ ಗುರಿಯಾಗಿದೆ. 9 ವರ್ಷಗಳ ನಂತರ ಮೋದಿ ಮತ್ತೊಮ್ಮೆ ಇಸ್ರೇಲ್ಗೆ ಭೇಟಿ ನೀಡಿದ್ದಾರೆ. ಇಸ್ರೇಲ್ ಮತ್ತು ಇರಾನ್ ನಡುವಿನ ಸಂಘರ್ಷ ಉತ್ತುಂಗದಲ್ಲಿರುವಾಗ ಈ ಭೇಟಿ ನಡೆದಿದೆ. ಅಮೆರಿಕ ಯಾವುದೇ ಸಮಯದಲ್ಲಿ ಇರಾನ್ ಮೇಲೆ ದಾಳಿ ಮಾಡಬಹುದು ಅನ್ನೋ ವರದಿಗಳಿದೆ. ಮತ್ತೊಂದು ಕಡೆ ಎಪ್ಸ್ಟೈನ್ ಫೈಲ್ಸ್ನಲ್ಲಿ ಮೋದಿಯವರ ಈ ಹಿಂದಿನ ಇಸ್ರೇಲ್ ಭೇಟಿ ಕುರಿತು ಉಲ್ಲೇಖವಿರುವ ಬಗ್ಗೆ ಕಾಂಗ್ರೆಸ್ ಎತ್ತಿರುವ ಪ್ರಶ್ನೆಗಳು ಮಹತ್ವ ಪಡೆದಿದೆ. ಇದು ಮೋದಿ ಅವರನ್ನ ರಾಜಕೀಯವಾಗಿ ಬಹಳ ಕಠಿಣ ಸ್ಥಿತಿಯಲ್ಲಿ ಇರಿಸಿದೆ. ಮೋದಿ ಇಸ್ರೇಲ್ ಭೇಟಿಯಲ್ಲಿರುವಾಗ ಅವರನ್ನ ರಾಹುಲ್ ಗಾಂಧಿ ಕಟುವಾಗಿ ಟೀಕಿಸಿದ್ದಾರೆ. ಸಾಮಾಜಿಕ ಮಾಧ್ಯಮದಲ್ಲಿ ಮೋದಿ ಅವರನ್ನ ಇಸ್ರೇಲ್ ಸಂಸತ್ತಿನ ಸ್ಪೀಕರ್ ಸ್ವಾಗತಿಸ್ತಾ ಇರುವ ವಿಡಿಯೋ ಹರಿದಾಡ್ತಾ ಇದೆ. ಅದೇ ವೇಳೆ ಸಂಸತ್ತಿನೊಳಗೆ ಕುಳಿತಿರುವ ಕೆಲವರು ಎದ್ದು ಹೊರಡುತ್ತಿರುವ ಫೋಟೋಗಳು ಹೊರಬಂದಿವೆ. ಆದರೆ ಈ ವಿಡಿಯೋ ದೂರದರ್ಶನದಲ್ಲಿ ಪ್ರಸಾರವಾಗಿಲ್ಲ. ಮತ್ತದು ಯಾಕೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದು ಕಷ್ಟವೇನಲ್ಲ. ಮೋದಿ ಅಲ್ಲಿ ಸಂಸತ್ತನ್ನ ಉದ್ದೇಶಿಸಿ ಮಾತಾಡ್ತಿದ್ರು. ಅವರು ಇಸ್ರೇಲ್ ಮತ್ತು ಭಾರತದ ನಡುವಿನ ಸಂಬಂಧಗಳ ಬಗ್ಗೆ ಮಾತಾಡ್ತಿದ್ರು. ಆದರೆ ಅಷ್ಟರಲ್ಲಿ ಕೆಲವು ವಿರೋಧ ಪಕ್ಷದ ನಾಯಕರು ಎದ್ದು ಹೊರಹೋದ್ರು. ಮೋದಿ ಮಾತನಾಡುವ ಮೊದಲು ಸುಪ್ರೀಂ ಕೋರ್ಟ್ನ ಮುಖ್ಯಸ್ಥರನ್ನ ಸಂಸತ್ತಿನಲ್ಲಿ ಪ್ರಧಾನಿ ಭಾಷಣಕ್ಕೆ ಆಹ್ವಾನಿಸಲಾಗಿಲ್ಲ ಅನ್ನೋ ಸುದ್ದಿ ಬಂತು. ವಿರೋಧ ಪಕ್ಷಗಳು ನೀವವರನ್ನ ಯಾಕೆ ಆಹ್ವಾನಿಸ್ತಿಲ್ಲ, ಸುಪ್ರೀಂ ಕೋರ್ಟ್ ಮುಖ್ಯಸ್ಥರನ್ನ ಆಹ್ವಾನ ಮಾಡದೇ ಇರೋದು ವಿರೋಧ ಪಕ್ಷಗಳನ್ನ ಆಹ್ವಾನಿಸಿದಂತಿದೆ, ಇದು ವಿರೋಧ ಪಕ್ಷಗಳಿಗೆ ಮಾಡಿದ ಅವಮಾನ ಅಂತ ತಕರಾರೆತ್ತಿದ್ವು. ಮತ್ತು ನಾವು ಪ್ರಧಾನಿ ಭಾಷಣವನ್ನ ಬಹಿಷ್ಕರಿಸ್ತೇವೆ ಅಂತ ಹೇಳಿದ್ವು. ಅಂದ್ರೆ ಮೋದಿ ಭಾಷಣವನ್ನ ಬಹಿಷ್ಕರಿಸುವ ಬಗ್ಗೆ ಅವರು ಹೇಳಿದ್ರು. ವಿಪಕ್ಷ ನಾಯಕ ಯಾಯಿರ್ ಲ್ಯಾಪಿಡ್ ಪ್ರಧಾನಿ ಮೋದಿ ಇಸ್ರೇಲ್ಗೆ ಆಗಮಿಸಿದಾಗ ಹಿಂದಿಯಲ್ಲಿ ಟ್ವೀಟ್ ಮಾಡಿ ಅವರನ್ನ ಸ್ವಾಗತಿಸಿದ್ರು ಮತ್ತು ಇಸ್ರೇಲ್ ಮತ್ತು ಭಾರತದ ನಡುವಿನ ಸಂಬಂಧಗಳನ್ನ ಉಲ್ಲೇಖಿಸಿದ್ರು. ಆದರೆ ಮೋದಿ ಮಾತನಾಡುವ ಮೊದಲು ಸ್ಥಳೀಯ ಟಿವಿ ಚಾನೆಲ್ಗಳಲ್ಲಿ ತೋರಿಸಿರುವಂತೆ ಕೆಲವರು ಸಂಸತ್ತಿನಿಂದ ಹೊರಬಂದ್ರು ಅನ್ನೋದು ನಿಜ ಎನ್ನಲಾಗಿದೆ. ವಿರೋಧ ಪಕ್ಷ ಸಂಸತ್ತನ್ನ ಸಂಪೂರ್ಣವಾಗಿ ಬಹಿಷ್ಕರಿಸಿದೆಯಾ ಅನ್ನೋದು ಸ್ಪಷ್ಟವಿಲ್ಲ. ಯಾಕಂದ್ರೆ ಸ್ವತಃ ವಿಪಕ್ಷ ನಾಯಕನೇ ಮೋದಿ ಅವರನ್ನ ಸ್ವಾಗತಿಸುತ್ತಿರುವಾಗ ವಿರೋಧ ಪಕ್ಷದ ಬಹಿಷ್ಕಾರ ಅರ್ಥಹೀನವಾಗತ್ತೆ. ಆದರೆ ಈ ನಡುವೆ ರಾಹುಲ್ ಗಾಂಧಿ ಅವರು ನರೇಂದ್ರ ಮೋದಿ ಬಗ್ಗೆ ವ್ಯಂಗ್ಯವಾಡಿದ್ದಾರೆ. ಮೋದಿ ಸಾಮಾನ್ಯವಾಗಿ ತಮ್ಮ ವಿರೋಧಿಗಳ ವಿರುದ್ಧ ಈ ರೀತಿಯ ಭಾಷೆ ಬಳಸ್ತಾರೆ. ಮೋದಿಯವರ ಇಸ್ರೇಲ್ ಭೇಟಿಯನ್ನ ಟೀಕಿಸಿರುವ ರಾಹುಲ್ ಗಾಂಧಿ ನರೇಂದ್ರ ಸರೆಂಡರ್ ಅಂತ ಪುನಃ ಹೇಳಿದ್ದಾರೆ. ಅಮೆರಿಕದ ವ್ಯಾಪಾರ ಒಪ್ಪಂದ ರದ್ದುಗೊಳಿಸುವಂತೆ ಸವಾಲ್ ಹಾಕಿ 24 ಗಂಟೆಗಳಿಗಿಂತ ಹೆಚ್ಚು ಸಮಯವಾಗಿದೆ. ನೀವು ಮತ್ತೆ ಸದ್ದಿಲ್ಲದೆ ಇಸ್ರೇಲ್ಗೆ ತೆರಳಿದ್ದೀರಿ. ನೀವು ಈಗಾಗಲೇ ಎಪ್ಸ್ಟೈನ್ ಆಜ್ಞೆಯ ಮೇರೆಗೆ ಒಮ್ಮೆ ಇಸ್ರೇಲ್ನಲ್ಲಿ ನೃತ್ಯ ಮಾಡಿ ಹಾಡಿದ್ದೀರಿ. ಈ ಬಾರಿ ಯಾರ ಆಜ್ಞೆಯ ಮೇರೆ ನೀವು ಅಲ್ಲಿಗೆ ಹೋಗಿದ್ದೀರಿ ಮತ್ತು ದೇಶದ ಹಿತಾಸಕ್ತಿಗಳಿಗೆ ವಿರುದ್ಧವಾಗಿ ಒಪ್ಪಂದ ಮಾಡಿಕೊಳ್ಳುತ್ತೀರಿ ಅಂತ ಕೇಳಿದ್ದಾರೆ. ರಾಹುಲ್ ಗಾಂಧಿ ಮಧ್ಯಪ್ರದೇಶದಲ್ಲಿ ಕಾಂಗ್ರೆಸ್ ಪಕ್ಷದ ರೈತ ಸಮಾವೇಶದಲ್ಲಿ ಮಾತಾಡ್ತಾ ಯುಎಸ್ ವ್ಯಾಪಾರ ಒಪ್ಪಂದ ರದ್ದುಗೊಳಿಸುವಂತೆ ಮೋದಿಗೆ ಸವಾಲ್ ಹಾಕಿದ್ರು. ಯಾಕಂದ್ರೆ ಯುಎಸ್ ಸುಪ್ರೀಂ ಕೋರ್ಟ್ ಆದೇಶದ ನಂತರ ಎಲ್ಲ ವ್ಯಾಪಾರ ಒಪ್ಪಂದಗಳನ್ನ ಈಗಾಗಲೇ ರದ್ದುಗೊಳಿಸಲಾಗಿದೆ. ಆದರೆ ನಂತರ ಟ್ರಂಪ್ ವಿಶ್ವದಾದ್ಯಂತ 10% ಸುಂಕ ವಿಧಿಸಿದ್ರು. ಮತ್ತೆ ಅದನ್ನ 15% ಏರಿಸಿದ್ರು. ಈಗಾಗಲೇ 18% ಸುಂಕಕ್ಕೆ ಒಳಪಟ್ಟಿದ್ದ ಭಾರತ ಪ್ರಸ್ತುತ 15% ಸುಂಕ ತೆರಬೇಕಾಗಿದೆ. ಹಾಗಾಗಿ ರಾಹುಲ್ ಗಾಂಧಿ ಮೋದಿ ಅವರಿಗೆ ಸವಾಲ್ ಹಾಕ್ತಾ ನೀವಿನ್ನೂ 15% ಸುಂಕ ಯಾಕೆ ಎದುರಿಸ್ತಿದ್ದೀರಿ, ಸುಪ್ರೀಂ ಕೋರ್ಟ್ ಆದೇಶ ಬಂದಿದೆ ಅಂತ ಅಮೆರಿಕಕ್ಕೆ ಸ್ಪಷ್ಟವಾಗಿ ಹೇಳಿ ಅಂತ ಹೇಳಿದ್ರು. ಅಲ್ಲದೆ ಮೋದಿಯವರ ಈ ಹಿಂದಿನ ಇಸ್ರೇಲ್ ಭೇಟಿಯ ಬಗ್ಗೆ ಎಪ್ಸ್ಟೈನ್ ಫೈಲ್ಸ್ ಉಲ್ಲೇಖಿಸಿರೋದನ್ನ ರಾಹುಲ್ ಪ್ರಸ್ತಾಪಿಸಿ ವ್ಯಂಗ್ಯವಾಡಿದ್ದಾರೆ. ಮೋದಿ ಇಸ್ರೇಲ್ಗೆ ಹೋದಾಗ ಅವರು ನೃತ್ಯ ಮಾಡಿದ್ರು ಮತ್ತು ಹಾಡಿದ್ರು ಮತ್ತು ಅದರ ನಂತರ ಪ್ರಧಾನಿ ಮತ್ತು ಅಮೆರಿಕದ ಅಧ್ಯಕ್ಷರು ಭೇಟಿಯಾದರು. ಅದು ಕೆಲಸ ಮಾಡಿದೆ ಎಂಬ ಉಲ್ಲೇಖ ಎಪ್ಸ್ಟೈನ್ ಫೈಲ್ಸ್ನಲ್ಲಿ ಇದೆ ಎನ್ನಲಾಗಿದೆ. ಹೀಗಾಗಿಯೇ ಈ ಬಾರಿ ಮೋದಿ ಇಸ್ರೇಲ್ಗೆ ಭೇಟಿ ನೀಡಿದ ಸಮಯ ರಾಜಕೀಯವಾಗಿ ಬಹಳ ಸೂಕ್ಷ್ಮ ಸಮಯವಾಗಿದೆ. ಇಸ್ರೇಲ್ ಗಾಜಾದಲ್ಲಿ ಮಾಡಿರುವುದು ಸರಿ ಅಂತ ನಂಬುವ ಒಂದು ವರ್ಗ ನಮ್ಮ ದೇಶದಲ್ಲಿದೆ. ಆದರೆ ಇದನ್ನ ವಿಶ್ವದಾದ್ಯಂತ ಟೀಕಿಸಲಾಗಿದೆ ಮತ್ತು ನಂತರ ಭಾರತವು ಫೆಲಸ್ತೀನ್ ಬಗ್ಗೆ ನಿಲುವು ತೆಗೆದುಕೊಂಡಿದೆ. ಮೋದಿ ಇಸ್ರೇಲ್ ಸಂಸತ್ತಿನಲ್ಲಿ ಗಾಜಾ ಶಾಂತಿ ಉಪಕ್ರಮಕ್ಕೆ ತಮ್ಮ ಬೆಂಬಲ ವ್ಯಕ್ತಪಡಿಸಿ ಮಾತಾಡಿದ್ದಾರೆ. ನವೆಂಬರ್ನಲ್ಲಿ ನಡೆಯಲಿರುವ ವಿಶ್ವಸಂಸ್ಥೆ ಭದ್ರತಾ ಮಂಡಳಿ ಸಭೆ ಒಂದು ಪರಿಹಾರ ಮಾರ್ಗ ಕಂಡುಕೊಳ್ಳುವ ವಿಶ್ವಾಸವನ್ನು ಅವರು ವ್ಯಕ್ತಪಡಿಸಿದ್ದಾರೆ. ಟಿಎಂಸಿ ಸಂಸದೆ ಸಾಗರಿಕಾ ಘೋಷ್ ನರೇಂದ್ರ ಮೋದಿ ತಮ್ಮ ಭಾಷಣದಲ್ಲಿ ಇಸ್ರೇಲ್ ಅನ್ನ ಉಲ್ಲೇಖಿಸಿದ್ರು. ಆದರೆ ಗಾಜಾದಲ್ಲಿ ಇಸ್ರೇಲ್ ಸಾವಿರಾರು ಫೆಲಸ್ತೀನಿಯರನ್ನ ಕೊಲ್ತು ಅವರು ಇನ್ನೂ ಶಾಂತಿ ಮತ್ತು ನ್ಯಾಯಕ್ಕಾಗಿ ಹೋರಾಡ್ತಿದ್ದಾರೆ. ಪ್ರಧಾನಿ ಅವರ ಬಗ್ಗೆ ಏನನ್ನೂ ಹೇಳಲಿಲ್ಲ ಎಂದಿದ್ದಾರೆ. ನೀವು ಇಂತಹ ನೈತಿಕ ಹೇಡಿತನವನ್ನ ಹೊಂದಿದ್ರೆ ನಿಮ್ಮನ್ನ ನೀವು ಗ್ಲೋಬಲ್ ಸೌತ್ನ ನಾಯಕ ಮತ್ತು ಅದರ ಧ್ವನಿ ಅಂತ ಕರೆದುಕೊಳ್ಳೋಕೆ ಸಾಧ್ಯವಿಲ್ಲ ಅಂತ ಸಾಗರಿಕಾ ಘೋಷ್ ಮೋದಿ ಅವರನ್ನ ಟೀಕಿಸಿದ್ದಾರೆ.
ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.